ಹಾಗೂ ಶೃಂಗೇರಿಯ ಶಾರದಾದೇವಿಯನ್ನು ಸ್ಮರಿಸ್ತಾ ಇನ್ನೆರಡು ದಿನಗಳಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ದಿನ ಅಂದರೆ ಗುರು ಪೂರ್ಣಿಮೆಯ ಅಂಗವಾಗಿ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಬಂದು ಕೈ ಹಿಡಿದು ನಡೆಸುವ ದಾರಿ ದೀಪವನ್ನು ತೋರಿಸಿದಂಥ ಎಲ್ಲ ಗುರುಗಳಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಗುರು ಶಿಷ್ಯ ಪರಂಪರೆ ಹೊಂದಿದಂಥ ನಮ್ಮ ಭಾರತ ದೇಶದಲ್ಲಿ ಈ ಒಂದು ದಿನ ವಿಶೇಷವಾದ ದಿನ ಅಂಥೇಳಿ ನಾವು ದೇಶಾದ್ಯಂತ ಆಚರಿಸ್ತೀವಿ. ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯನ್ನು ನಾವು ಗುರು ಪೂರ್ಣಿಮೆಯ ದಿನ ಅಂಥೇಳಿ ಕರಿತೀವಿ. ಈ ಒಂದು ವಿಶೇಷವಾದ ದಿನ ಈ ಒಂದು ಸನಾತನ ಧರ್ಮದಲ್ಲಿ ಕೇವಲ ಹಿಂದೂಗಳಷ್ಟೇ ಅಲ್ಲ, ಇದು ಬೌದ್ಧರು ಜೊತೆಗೆ ಜೈನರು ಸಹ ಒಂದು ವಿಶೇಷವಾದ ದಿನ. ಈ ದಿನ ಮೊದಲು ವೇದವ್ಯಾಸರು ತಮ್ಮ ಶಿಷ್ಯ ಬಳಗಕ್ಕೆ ವೇದಗಳನ್ನು 4 ಭಾಗಗಳಾಗಿ ಮಾಡಿ ಮನುಕುಲಕ್ಕೆ ನೀಡಿ ವಿಶೇಷವಾದ ದಿನ ಅನ್ನೋದಕ್ಕಾಗಿ ನಾವು ಇದನ್ನು ವ್ಯಾಸ ಹುಣ್ಣಿಮೆಯು ಸಹ ಅಂತ ಹೇಳಿ ಕರಿತೀವಿ. ಇನ್ನು ಬುದ್ಧನು ಜ್ಞಾನೋದಯ ಆದ ಬಳಿಕ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನು ಈ ವಿಶೇಷವಾದ ದಿನದಂದು ಆತ ಧರ್ಮೋಪದೇಶವನ್ನು ಮಾಡಿದ. ಇನ್ನು ಜೈನರ ಧರ್ಮದಲ್ಲಿ ನಾವು ತಗೋದಾದ್ರೆ ಜೈನರ 24ನೇ ತೀರ್ಥಕ ಮಹಾವೀರನ ಗೌರವಿಸಲು ಈ ಒಂದು ವಿಶೇಷ ದಿನವನ್ನು ಆಚರಿಸ್ತೇವೆ. ಪರಂಪರೆ ಮತ್ತು ಸನಾತನ ಧರ್ಮವನ್ನು ಹೊಂದಿದಂಥ ಈ ಒಂದು ವಿಶೇಷ ದಿನದ ಅಂಗವಾಗಿ 2 ಪ್ರಶ್ನೆಗಳ ಮುಖಾಂತರ ಈ ವಿಷಯವನ್ನು ನಾವು ಪ್ರಸ್ತಾಪಿಸ್ತೀವಿ. ಆ 2 ಪ್ರಶ್ನೆಗಳು ಏನು ಅನ್ನೋದು ನೋಡೋದಾದ್ರೆ, ಮೊದಲನೇ ಪ್ರಶ್ನೆ, ಬುದ್ಧಿಜೀವಿಗಳು ಎಂಬ ದಿಮಾಕಿನಲ್ಲಿ ಮರೆತು ಬಿಟ್ಟಿರುವ ಗುರು ಪೂರ್ಣಿಮೆ ಕಲಿಸುವ ಪಾಠವನ್ನು, ಗುರುಕುಲ ಶಿಕ್ಷಣ ಪದ್ಧತಿ ಜೊತೆಗೆ ಗುರು ಶಿಷ್ಯ ಪರಂಪರೆ ಮರೆತು ಸಾಗುತ್ತಿರುವ ನಮಗೆ ಸಮರ್ಪಣಾ ಮನೋಭಾವ, ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಬದುಕುವಂಥ ಸಂಸ್ಕಾರ ಬರಲು ಸಾಧ್ಯವ ಅನ್ನೋ ಪ್ರಶ್ನೆ ನನ್ನ ಮುಂದೆ ಬರ್ತದೆ. ರಾಷ್ಟ್ರಕವಿ ಕುವೆಂಪು ಅವರ ಮಾತುಗಳು ನೆನಪಿಗೆ ಬರ್ತದೆ. ಅವರ 2 ಸಾಲುಗಳು ಅಂದ್ರೆ, ಅಂದು ಹಿಂದಕ್ಕೆ ಗುರುವಿದ್ದ ಮುಂದಕ್ಕೆ ಗುರಿ ಇತ್ತು ನುಗ್ಗಿದದು ಮಧ್ಯೆ ಧೀರರ ದಂಡು. ಇಂದು ಹಿಂದಕ್ಕೆ ಗುರುವಿಲ್ಲ ಮುಂದಕ್ಕೆ ಗುರಿ ಇಲ್ಲ ಸಾಗುತ್ತಿದೆ ಮಧ್ಯೆ ಹೇಡಿಗಳ ಹಿಂಡು. ಅವರ 2 ಸಾಲುಗಳು ಪ್ರಸ್ತುತ ಕಾಲಮಾನಕ್ಕೆ 100ಕ್ಕೆ 100ರಷ್ಟು ಅಕ್ಷರಸಹವಾಗಿ ಹೋಲಿಕೆ ಆಗ್ತದೆ. ಪ್ರಾಚೀನ ಕಾಲದಲ್ಲಿ ಗುರು ತನ್ನ ಶಿಷ್ಯವನ್ನು 25 ವರ್ಷಗಳವರೆಗೂ ಸಲಹಿ ತನ್ನ ವಿದ್ಯೆಯನ್ನೆಲ್ಲ ದಾರಿ ಹಿಡಿದು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬಾಳಲು ಮಾರ್ಗದರ್ಶನ ಮಾಡ್ತಾ ಇದ್ದ. ಶಿಷ್ಯನೂ ಸಹ ಅಷ್ಟೇ ಗುರು ತೋರಿದ ದಾರಿಯಲ್ಲಿ ನಡೆದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದ್ದ. ಅದಕ್ಕಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ನಾಮಸ್ಮರಣೆಯನ್ನ ಅವರು ಅಕ್ಷರ ಸಹ ಅನುಸರಿಸ್ತಾ ಇದ್ರು, ಜೊತೆಗೆ ಹಾಡಿ ಹೊಗಳುತ್ತಾ ಇದ್ರು. ಇಂದು ಹಾಡಿ ಹೊಗಳುವ ಶಿಷ್ಯ ವರ್ಗವೂ ಇಲ್ಲ, ಹಾಡಿ ಹೊಗಳಿಸ್ಕೋಬೇಕಾಗಿದ್ದ ಗುರುಗಳೂ ಇಲ್ಲ ಅನ್ನೋದು ಅಷ್ಟೇ ದುಃಖಕರವಾದ ಸಂಗತಿ ಅನ್ನೋದು ನಾವು ಇಲ್ಲಿ ನೋಡಬಹುದು. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ನೋಡೋದಾದ್ರೆ, ಇತ್ತೀಚೆಗೆ ಶಿಕ್ಷಕರು ಶಿಕ್ಷಕನಾಗಿ ಇವತ್ತು ಉಳಿದಿಲ್ಲ. ಜೊತೆಗೆ ಶಿಕ್ಷಕ ಗುರು ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕಾದವರೇ ಬುದ್ಧಿ ಹೇಳಿಸಿಕೊಳ್ಳುವ ಮಟ್ಟಕ್ಕೆ ಸಾಗುತ್ತಾ ಇರೋದನ್ನು ನಾವು ನೋಡ್ತಾ ಇರಬಹುದು. ಇದಕ್ಕೆಲ್ಲ ಕಾರಣ ಏನಂದರೆ, ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರೆಸಾರ್ಟ್ ಆಫ್ ಸ್ಕೌಂಡ್ರಲ್ ಅಂತ ಏನು ನಾವು ಕರಿತೇವೆ. ಅಂದರೆ ಈ ಹೊಲಸ ರಾಜಕಾರಣ, ವ್ಯಾಪಾರ ಜೊತೆಗೆ ಜಾತಿ ಪದ್ಧತಿ, ಭೇದ ಭಾವ ಎಂಬ ಈ ಕಳಂಕಗಳು ಈ ಶಿಕ್ಷಕ ವೃತ್ತಿಯಲ್ಲಿ ಅಡ್ಡಿಯಾಗಿ ಆ ಒಂದು ಗೌರವವನ್ನು, ಆ ಸ್ಥಾನದ ಗೌರವವನ್ನು ಕಳೀತಾ ಇದ್ದಾವಂತ ನನಗೆ ಅನ್ನಿಸ್ತದೆ. ಜೀವನದ ಮುಕ್ಕಾಲು ಭಾಗವನ್ನು ಮುಡುಪಾಗಿಟ್ಟು ಶಿಕ್ಷಕರು ಗುರುಗಳಿಗೆ ಒಂದು ಸಮರ್ಪಣಾ ಮನೋಭಾವನೆಯಿಂದ ಗುರುವನ್ನು ನೆನೆಸಿಕೊಳ್ಳಲು ಕೇವಲ ಇಂಥ ಒಂದು ವಿಶೇಷವಾದ ದಿನವೇ ಬೇಕಂತಲ್ಲ, ನಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ಇವರನ್ನು ಸ್ಮರಿಸುವ ಅಗತ್ಯ ಶಿಷ್ಯ ವರ್ಗ ಅಂದರೆ ನಾವು ಗುರುಗಳನ್ನು ಪ್ರತಿಯೊಂದು ಹಂತದಲ್ಲೂ ಸ್ಮರಿಸಬೇಕಾಗಿರುವುದು ಅಗತ್ಯ ಅಂತೇಳಿ ಅನ್ನಿಸ್ತದೆ. ಇನ್ನು 2ನೇ ಪ್ರಶ್ನೆ ಬಂದಾಗ, ಬುದ್ಧಿಜೀವಿಗಳು ಎಂಬ ದಿಮಾಕಿನಲ್ಲಿ ಮರೆತು ಬಿಟ್ಟಿರುವ ಈ ಗುರು ಪೂರ್ಣಿಮೆ ವಿಶೇಷವಾದ ದಿನ ಕಲಿಸುವಂಥ ಪಾಠವನ್ನು ಎಂಬ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಹಿಂದಿನ ದಿನದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಜೊತೆಗೆ ಗುರು ಶಿಷ್ಯ ಪರಂಪರೆಯನ್ನು ನಾವು ನೋಡಿದಾಗ
12 ವರ್ಷಗಳ ಕಾಲ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ವಿದ್ಯೆಯನ್ನು ಕಲಿತು ವಿದ್ಯಾರ್ಥಿಗಳು ಗುರುಕುಲದಿಂದ ತೆರಳಬೇಕಾದರೆ ಗುರುವಿಗೆ ತಮ್ಮ ಕೊಡುಗೆಯಾಗಿ ಗುರುವನ್ನು ಪೂಜಿಸಿ ಸತ್ಕರಿಸಿ ಗುರು ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ರು. ಇದರಿಂದಾಗಿ ಗುರುಗಳಿಂದ ತಾನು ಏನು ಶಿಕ್ಷಣವನ್ನು ಪಡೆದಿದ್ದೇನೆ ಅದಕ್ಕಾಗಿ ಸರಿಯಾದ ಅರ್ಪಣೆಯನ್ನು ಸಲ್ಲಿಸಬೇಕಾಗಿ ತನ್ನ ಕರ್ತವ್ಯ ಎಂಬ ಭಾವನೆ ಶಿಷ್ಯರಲ್ಲಿ ಮೂಡ್ತಾ ಇತ್ತು. ಆದರೆ ಇವತ್ತು ಈ ಎಂಜಲ ಜ್ಞಾನ, ಗುಲಾಮಿ, ಇಂಗ್ಲಿಷ್ ಎಜುಕೇಷನ್ ಸಿಸ್ಟಮ್, ಕಾರ್ಪೊರೇಟ್ ಸ್ಕೂಲ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಈ ICS ಆಗಿರ್ಬೋದು, CBSE, ಈ ಕಾರ್ಪೊರೇಟ್ ಸ್ಕೂಲ್ ಸಿಸ್ಟಮ್ ಸ್ಟೈಲ್ಗಳನ್ನು ನಾವು ಏನು ಇವತ್ತು ಅಳವಡಿಸ್ಕೊಂಡು ಗುಲಾಮಿ ಶಿಕ್ಷಣವನ್ನು ಪಡೆದು ಅತಿ ಬುದ್ಧಿಜೀವಿಗಳಾಗಿ ಮೆರಿತಾ ಇದ್ದೇವೆ. ಈ ಒಂದು ಸಾಂಕ್ರಾಮಿಕ ಪ್ಯಾಂಡಮಿಕ್ ಸಿಚುವೇಶನ್ನಲ್ಲಿ ಮುಖ ಮುಚ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ, ಮಾಸ್ಕ್ ಬಂದು ತಲುಪಿದ್ದೇವೆ. ಏನು ನಾವು ವಿಜ್ಞಾನ ತಂತ್ರಜ್ಞಾನ ಅಂತ ಹೇಳಿ ಮುಖವಾಡ ಹಾಕೊಂಡು ಮೆರಿತಾ ಇದ್ದೀವಲ್ಲ, ಇದಕ್ಕೆ ನಮಗೆ ಉತ್ತರ ಸಿಗ್ತಾ ಇಲ್ಲ. ಇವತ್ತಿನವರೆಗೂ ಈ ಒಂದು ಸಾಂಕ್ರಾಮಿಕ ರೋಗಗಳಿಗೆ ನಮಗೆ ಉತ್ತರ ಸಿಗ್ತಾ ಇಲ್ಲ. ಇನ್ನೂ ನಾವು ತಿಳಿದುಕೊಳ್ಳಬೇಕಾದಂಥ ವಿದ್ಯೆ ಅದು ಅಗೋಚರವಾಗಿದೆ. ಆದರೆ ನಾವು ಕೇವಲ ಈ ಒಂದು ಗುಲಾಮಿ ಎಜುಕೇಷನ್ದಲ್ಲಿ ಇನ್ನೊಬ್ಬ ಗುಲಾಮನನ್ನೇ ನಾವು ನಿರ್ಮಿಸ್ತೇವೆ ಹೊರತು ಸ್ವಸಾಧಕ ಜ್ಞಾನಿಯನ್ನಲ್ಲ ಅನ್ನೋದು ನಾವು ಇಲ್ಲಿ ಮನಗಾಣಬೇಕಾಗ್ತದೆ. ನನಗನ್ನಿಸ್ತದೆ ಯಾವುದೋ ಒಂದು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ನಾವು ಮಾಡಿಕೊಂಡು ಕೇವಲ ಶಿಕ್ಷಕ ಎಂಬ ಬಿರುದನ್ನು ಮಾತ್ರ ನಾವು ಪಡೆದುಕೊಳ್ಳಬಹುದು. ಕೇವಲ ಆ 4 ಗೋಡೆಗೆ ಮಾತ್ರ ನಾವು ವಿದ್ಯೆಯನ್ನು, ಇನ್ನೊಬ್ಬ ಗುಲಾಮನನ್ನು, ಇನ್ನೊಬ್ಬ ಸರ್ಟಿಫಿಕೇಟನ್ನು ನಾವು ತೆಗೆದುಕೊಂಡು ಇನ್ನೊಬ್ಬ ಸರ್ಟಿಫಿಕೇಟ್ ಹಿಡ್ಕೊಂಡು ಹೊತ್ತಿಗೆ ಹೋಗೋ ಮಾತ್ರಕ್ಕೆ ಮಾತ್ರ ನಾವು ವಿದ್ಯೆಯನ್ನು ಹೇಳಿಕೊಡ್ತೇವೆ ಹೊರತು ಜೀವನಕ್ಕೆ ಬೇಕಾಗಿರುವಂಥ ವಿದ್ಯೆಯನ್ನು ನಾವು ಹೇಳಿಕೊಡೋದಿಲ್ಲ. ಸೊ ನನಗನ್ನಿಸ್ತದೆ ಡಿಗ್ರಿ ಈಸ್ ಜಸ್ಟ್ ಲೈಕ್ ಎ ಪೀಸ್ ಆಫ್ ಪೇಪರ್. ರಿಯಲ್ ಎಜುಕೇಶನ್ ಇಸ್ ಸೀನ್ ಇನ್ ಬಿಹೇವಿಯರ್. ಶೈಕ್ಷಣಿಕವಾಗಿ ಕಲಿಸ್ತಕ್ಕಂಥ ಕೆಲವೊಂದು ವಿಚಾರಗಳು ಕೇವಲ ನಿಮಗೆ ಆ ಡಿಗ್ರಿ ಪೇಪರ್ಸ್, ಡಿಗ್ರಿ ಸರ್ಟಿಫಿಕೇಟ್ ಏನಂತೇಳಿ ನಾವು ಕರಿತೀವಿ, ಕೇವಲ ಅವನ್ನಷ್ಟೇ ನಿಮಗೆ ಒದಗಿಸ್ತೇವೆ ಹೊರತು ಜೀವನಕ್ಕೆ ಬೇಕಾಗುವಂಥ ವಿದ್ಯೆ, ಜೀವನದಲ್ಲಿ ಬರ್ತಕ್ಕಂಥ ಹರ್ಡಲ್ಸ್ಗಳನ್ನು ಅದನ್ನು ಹೆಂಗೆ ಪೇಸ ಮಾಡಬೇಕನ್ನೋದು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕಲಿತಾ 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 ಕೇವಲ ಶೈಕ್ಷಣಿಕವಾಗಿ ಕಲಿಸುವಾತ ಮಾತ್ರ ಗುರು ಅಲ್ಲ. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಬರ್ತಕ್ಕಂಥ ಅದು ಗುರುವಿನ ರೂಪದಲ್ಲಿ ನಮ್ಮ ಸಹಪಾಠಿಗಳೇ ಆಗಿರಬಹುದು, ನಮ್ಮ ಒಡನಾಡಿಗಳೇ ಆಗಿರಬಹುದು, ನಮ್ಮ ಸಹವರ್ತಿಗಳೇ ಆಗಿರ್ಬೋದು, ಅಥವಾ ನಮ್ಮಕ್ಕಿಂತ ಕಿರಿಯರೇ ಆಗಿರ್ಬೋದು. ಪ್ರತಿಯೊಬ್ಬರಿಂದಲೂ ಏನೋ ಒಂದು ಹೊಸದನ್ನು ನಾವು ಕಲಿತಾ ಹೋಗ್ತೀವಿ. ಆ ಹೊಸದನ್ನು ಕಲಿಸ್ತಾತ ಪ್ರತಿಯೊಬ್ಬನೂ ಸಹ ನಮಗೆ ಆತ ಗುರುವೇ. ಜೊತೆಗೆ ನಾವು ನಮ್ಮ ಸುತ್ತಲೂ ಇರುವಂಥ ನಮ್ಮ ಶತ್ರುಗಳು ಅಥವಾ ವಿರೋಧಿಗಳನ್ನು ಸಹ ನಾವು ಗುರುವಿನ ರೂಪದಲ್ಲಿ ಕಾಣಬೇಕು. ಕಾರಣ ಅವರು ಏನೋ ಒಂದು, ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ, ಏನೋ ಒಂದು ಹೊಸ ಅನುಭವವನ್ನು ನಮ್ಮ ಜೀವನಕ್ಕೆ ಪರಿಚಯಿಸಿ ಮರೆಯಾಗಿ ಹೋಗಿರ್ತಾರೆ. ಅಂಥವರನ್ನೂ ಸಹ ನಾವು ಗುರು ಅಂತೇಳಿ ಸ್ವೀಕರಿಸಬೇಕಾಗ್ತದೆ. ಗುರುವಿನ ಸ್ಥಾನ ಅತ್ಯಂತ ಮಹತ್ವದ್ದು. ನಾವು ಯಾವುದೋ ಒಂದು ಪ್ರೊಫೆಷ್ನಲ್ ಕೋರ್ಸ್ ಮಾಡಿಕೊಂಡು ನಮಗೆ ಶಿಕ್ಷಕ ಎಂಬ ಬಿರುದು ತಗೊಂಡು ಬಿಟ್ರೆ ಆ ಶಿಕ್ಷಕ ವೃತ್ತಿಗೆ, ಆ ಸ್ಥಾನಕ್ಕೆ ಬೇಕಾಗುವಂಥ ಒಂದು ಗೌರವ, ರೆಸ್ಪೆಕ್ಟ್, ಕಿಮ್ಮತ್ತು ಅಂತ ಏನು ನಾವು ಕರಿತೇವೆ, ಅಂಥ ಒಂದು ಸಮರ್ಪಣಾ ಮನೋಭಾವ ಯಾವಾಗ ಬರ್ತದಂತ ಅಂಥ ಹೊಗಳಿಸಿಕೊಳ್ಳುವಂಥ ಗುರುತತ್ವವನ್ನು ಹೊಂದಿದಾಗ ಮಾತ್ರ ಆ ಗೌರವ, ಆ ಹುದ್ದೆಗೆ ಈಗ ಒಂದು ರೆಸ್ಪೆಕ್ಟ್ ತಾನಾಗೆ ಬರ್ತದೆ. ಇಂಥ ಒಂದು ರೆಸ್ಪೆಕ್ಟ್ ಅಥವಾ ಗೌರವವನ್ನು ನಾವು ಕೇಳ ಪಡೆಯೋದಲ್ಲ, ಅದು ತಾನಾಗಿಯೇ ಬರಬೇಕು. ಯಾವಾಗ ಅಂಥ ವ್ಯಕ್ತಿ, ಅಂಥ ಪಾಂಡಿತ್ಯ, ಅಂಥ ಸಮರ್ಪಣಾ ಭಾವ, ಎಲ್ಲರನ್ನು ಸಮದೃಷ್ಟಿಯಿಂದ ನೋಡಿಕೊಳ್ಳುವಂಥ ವ್ಯಕ್ತಿಯನ್ನು ನಾವು ಮುಂದೆ ಬಂದಾಗ ಸಡನ್ ಆಗಿ ಗೊತ್ತಿಲ್ಲದೋ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಮ್ಮ ತಲೆ ಆತನ ಶಿರಕ್ಕೆ ಬಾರ್ತದೆ, ಜೊತೆಗೆ ಕೈ ನಮಸ್ಕಾರ ಬಂದುಬಿಡ್ತದೆ. ಇದು ಯಾರು ಹೇಳ್ಕೊಡೋದಲ್ಲ. ಸೊ ಇಂಥ ಒಂದು ಗೌರವವನ್ನು ನಾವು ಪಡೆದುಕೊಳ್ಳೋದು ಬಹಳ ಕಷ್ಟ. ಸೊ ಈ ತೆರನಾದ ಹಿನ್ನೆಲೆಯನ್ನು, ಗುರು ಪರಂಪರೆ, ಗುರು ಶಿಷ್ಯ ಪರಂಪರೆ, ಗುರುಕುಲ ಶಿಕ್ಷಣ ಪದ್ಧತಿಯ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಕೆಲವೊಂದು ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಾ ಸಾಕು. ಆ ಪ್ರಶ್ನೆಗಳೇನೆಂದರೆ, ಹಾಗಾದರೆ ಗುರು ಅಂದರೆ ಏನು?
ಗುರು ಪದದ ನಿಜವಾದ ಅರ್ಥ ಏನು, ಈ ಗುರುವಿನಲ್ಲಿ ವಿಧಗಳೆಷ್ಟು, ಗುರು ಪೂರ್ಣಿಮೆಯನ್ನು ಯಾಕೆ ಆಚರಿಸಬೇಕು, ಇದರ ಮಹತ್ವ ಏನು, ಇದರ ವಿಧಾನಗಳೇನು, ಇದನ್ನು ಯಾವತ್ತು ಆಚರಿಸಬೇಕು, ಯಾವ ಸಮಯದಲ್ಲಿ ಆಚರಿಸಬೇಕು ಮತ್ತು ಹೆಂಗೆ ಆಚರಿಸಬೇಕು, ಅದರ ಜೊತೆಗೆ ದ ರಿಲೇಷನ್ ಬಿಟ್ವೀನ್ ಗುರು ಪೂರ್ಣಿಮಾ ಆ್ಯಂಡ್ ಆಸ್ಟ್ರಾಲಜಿ. ಇಸ್ ದೇರ್ ಎನಿ ರಿಲೇಷನ್ ಬಿಟ್ವೀನ್ ಗುರು ಪೂರ್ಣಿಮಾ ಆ್ಯಂಡ್ ಆಸ್ಟ್ರಾಲಜಿ ಎಂಬ ಒಂದು ಕ್ವಶನ್ ಮಾರ್ಕು ಸಹಿತ ನಮ್ಮ ಮುಂದೆ ಬರ್ತದೆ. ದ ಮೀನಿಂಗ್ ಆಫ್ ಗುರು, ಗುರು ಪದದ ಅರ್ಥ ನಾವು ನೋಡೋದಾದ್ರೆ, gu means darkness, ru means dispeller. One who dispeller your darkness is a guru. gu ಅಂದ್ರೆ ಅಂಧಕಾರ, ರು ಅಂದ್ರೆ ಲೈಟ್, ಐ ಮೀನ್ ಬೆಳಕು. ನಮಗೆಲ್ಲ ಜೀವನದಲ್ಲಿ ಬುದ್ಧಿ ಬರಲು ಆರಂಭವಾದ ಮೇಲೆ ನಾವು ಹಲವಾರು ರೀತಿಯ ಸಂಪಾದನೆಯನ್ನೆಲ್ಲ ಗಳಿಸಿದ್ದೀವಿ, ಪಡೆದುಕೊಂಡಿದ್ದೀವಿ. ಏನೆಲ್ಲ ಗಳಿಸಿದ್ದೀವಿ ಅಂತ ಹೇಳಿ ನೋಡೋದಾದ್ರೆ ಶಾಸ್ತ್ರಜ್ಞರು ಹೇಳ್ತಾರೆ, ಒಂದು ಲಿಸ್ಟೇ ಕೊಡ್ತಾರೆ. ಅದು ದೇಹ ಬಲಂ ಲೋಹ ಬಲಂ. ದೇಹ ಬಲಂ ಅಂದರೆ ಆಹಾರ ಪಾನೀಯ, ಈ ದೇಹಕ್ಕೆ ಬೇಕಾಗಿರುವಂಥ ಅಗತ್ಯತೆಗಳು, ಯೋಗ ಸಾಧನೆ, ಬಲಿಷ್ಠವನ್ನಾಗಿ ಮಾಡಿಕೊಂಡಂಥ ಬಲ ಏನಿದೆಯಲ್ಲ ಅದು ದೇಹ ಬಲಂ. ದೇಹ ಬಲಂ ಲೇಹ ಬಲಂ ವಿತಬಲಂ ಚಿತಬಲಂ. ವಿತಬಲಂ ಅಂದರೆ ವ್ಯಾಪಾರ, ಆಸ್ತಿ, ಹಣ, ಒಡವೆ ಎಲ್ಲವನ್ನ ಗಳಿಸ್ತೀವಿ. ಜೊತೆಗೆ ಚಿತ್ತಬಲಂ, ದೇಹ ಬಲಂ ಲೇಹ ಬಲಂ ವಿತ್ತಬಲಂ ಚಿತ್ತಬಲಂ. ಅನೇಕ ಗ್ರಂಥಗಳನ್ನ ಗಣಿತ, ವಿಜ್ಞಾನ, ಕಾನೂನು, ಜ್ಯೋತಿಷ್ಯ, ತರ್ಕಶಾಸ್ತ್ರ, ವೈದ್ಯಶಾಸ್ತ್ರ ಎಲ್ಲವನ್ನೂ ನಾವು ಗಳಿಸಿಕೊಂಡ್ವಿ. ಆದರೆ ಮುಂದೆ ಶಾಸ್ತ್ರಕಾರರು ಒಂದು ಮಾತು ಹೇಳ್ತಾರೆ, ದೇಹ ಬಲಂ ಲೇಹ ಬಲಂ ವಿತ್ತ ಬಲಂ ಚಿತ್ತ ಬಲಂ ತದ್ವಿನಾರ್ಯ ಸ್ವರಫಲಂ ನಿಷ್ಫಲಂ ನಿಷ್ಫಲಂ. ತದ್ವಿನಾರ್ಯ ಸರ್ವಫಲಂ ನಿಷ್ಫಲಂ ನಿಷ್ಫಲಂ ಅಂದರೆ ಇಷ್ಟೆಲ್ಲ ಬಲವನ್ನು ಸಂಪಾದಿಸಿದರೂ ಅದು ಒಂದು ಬಲ ಇಲ್ಲದ ಇದ್ರೆ ಎಲ್ಲವೂ ಸಹಿತ ನಿಷ್ಪ್ರಯೋಜಕ ಅಂಥೇಳಿ ಶಾಸ್ತ್ರಜ್ಞರು ಹೇಳಿದರು. ಹಾಗಾದ್ರೆ ಆ ಒಂದು ಬಲ ಯಾವುದು? ಆ ಒಂದು ಸಾಲುಗಳು ಮುಂದುವರೆದು ಹೇಳ್ತಾರೆ, ಗುರು ಕೃಪಾ ಹಿ ಕೇವಲಂ ಶಿಷ್ಯಂ ಪರಮ ಮಂಗಲಂ. ಸೊ ದೇಹ ಬಲಂ ಲೇಹ ಬಲಂ ವಿತ್ತ ಬಲಂ ಚಿತ್ತ ಬಲಂ, ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ. ಅಂದರೆ ಗುರು ಬಲ ಒಂದು ಸಂಪಾದನೆ ಮಾಡಿಬಿಟ್ರೆ ಈ ಎಲ್ಲ ಬಲವೂ ಸಂಪಾದನೆ ಮಾಡಿದ ಹಾಗೆ ಆಗ್ತದೆ. ಗುರುಬಲ ಇಲ್ಲದೇ ಇದ್ರೆ ಇವ ದೇಹ ಬಲಂ ಲೇಹ ಬಲಂ ವಿತ್ತ ಬಲಂ ಚಿತ್ತ ಬಲಂ ಈ ಎಲ್ಲ ಜ್ಞಾನವನ್ನ ಪಡೆದುಕೊಂಡು ಗುರುಬಲ ಇಲ್ಲ ಅಂತ ಹೇಳಿದ್ರೆ ಅವು ಎಲ್ಲ ನಿಷ್ಪ್ರಯೋಜಕ ಅಂತ ಹೇಳಿ ಹೇಳ್ತಾರೆ. ಅಂತ ಗುರು ಚಿತ್ತಪಹಾರವಾಗಬೇಕೇ ಹೊರತು, ಅಂದ್ರೆ ಶಿಷ್ಯ ಚಿತ್ತವನ್ನ ಅಪಹರಿಸಬೇಕೇ ಹೊರತು, ಚಿತ್ತ ಅಂದ್ರೆ ಶಿಷ್ಯನ ಅಂತಃಕರಣ, ಬುದ್ಧಿಯ ನಾಲೆಜ್ ಅನ್ನ ನಾವು ಅಪಹರಿಸಬೇಕೇ ಹೊರತು ವಿತ್ತವನ್ನಲ್ಲ, ಅಂದ್ರೆ ಶಿಷ್ಯನ ಹಣವನ್ನಲ್ಲ. ಅಂತ ಚಿತ್ತವನ್ನ ಅರಿತವನ್ನು ಮಾತ್ರ ಗುರು ಆಗ್ತಾನೆ. ಗುರು ಚಿತ್ತಾಪಹರ ವಿನಃ ವಿತ್ತಾಪಹ ಅಂದ್ರೆ ಗುರು ಶಿಷ್ಯನ ಚಿತ್ತವನ್ನ ಅಪಹರಿಸಬೇಕೇ ಹೊರತು ಆತನ ಹಣವನ್ನ ಅಲ್ಲ. ಒಟ್ಟಾರೆಯಾಗಿ ಗುರು ಅಂದರೆ ಬದುಕಿನ ಎಲ್ಲ ದಾರಿಗಳು ಮುಚ್ಚಿದಾಗ ಹೊಸ ದಾರಿಯನ್ನ ಸೃಷ್ಟಿ ಮಾಡಿ ಬದುಕಿಗೆ ದಿಕ್ಸೂಚಿಯಾಗಿ ಒಂದು ದಾರಿ ದೀಪವಾಗಿ ಬೆಳಕನ್ನ ನೀಡತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಅಂತ ಹೇಳಿ ನಾವು ಹೇಳಬಹುದು. ಇನ್ನು ಗುರುವಿನ ವಿಧಗಳನ್ನು ನಾವು ನೋಡೋದಾದ್ರೆ, ಗುರು ಮತ್ತು ವಿದ್ಯೆ ಈ ಎರಡೆರಡು ಪದಗಳು ಸಹಿತ ಎರಡೆರಡು ವಿಧಗಳನ್ನು ಹೊಂದಿದೆ. ಗುರುವಿನಲ್ಲಿ ನಾವು ಎರಡು ವಿಧಗಳನ್ನು ನಾವು ನೋಡಬಹುದು. ಒಂದು ಶಿಕ್ಷಾಗುರು, ಇನ್ನೊಂದು ದೀಕ್ಷಾಗುರು. ಶಿಕ್ಷಾಗುರು ಪ್ರಾಪಂಚಿಕ ಜ್ಞಾನವನ್ನು ನೀಡುವನು, ದೀಕ್ಷಾಗುರು ದೈವತ್ವವನ್ನು ಪರಿಚಯಿಸುವನು, ಬ್ರಹ್ಮಾಂಡದ ಶಕ್ತಿಯನ್ನು ಪರಿಚಯಿಸುವನು, ಮೋಕ್ಷವನ್ನು ದಯಪಾಲಿಸುವನು, ದೀಕ್ಷೆ ಕೊಟ್ಟು ಮೋಕ್ಷದ ದಾರಿಯನ್ನು ತೋರಿಸುವಂತನ್ನೇ ದೀಕ್ಷಾಗುರು.
ಜ್ಞಾನದಲ್ಲೂ ಸಹಿತ ನಾವು ಎರಡು ಜ್ಞಾನವನ್ನು ಕಾಣ್ತೀವಿ. ಅದು ಒಂದು ಎಂಜಲು, ಅಂದರೆ ಇನ್ನೊಬ್ಬರನ್ನು ಕಾಪಿ ಹೊಡೆಯೋದನ್ನು ನಾವು ಕರಿತೀವಿ, ಅದು ಎಂಜಲ ಜ್ಞಾನ. ಮತ್ತೊಂದು ಏಂಜಲ್, ದೈವಯುತವಾದ ಜ್ಞಾನ ಅಂಥೇಳಿ ನಾವು ನೋಡ್ತೀವಿ. ಈ ಗುರು ಪೂರ್ಣಿಮೆ ಅಂದರೆ ಏನು? ಆಷಾಢ ಮಾಸ ಆಗ ತಾನೇ ಎಲ್ಲದರಲ್ಲಿ ಬಿಸಿಲು ಆವರ್ತಕ್ಕಂಥ ಈ ಒಂದು ವಾತಾವರಣದಲ್ಲಿ ಬಿಸಿಲು ಸರಿದು ಮೋಡದ ಮೂಲಕ ಹೊಸ ಚಿಗರವನ್ನು ಪ್ರಾರಂಭ ಆಗತಕ್ಕಂಥ ಒಂದು ಹೊಸ ಫಸಲನ್ನು ನೀಡ್ತಕ್ಕಂಥ ವಾತಾವರಣವನ್ನು ನಾವು ಇಲ್ಲಿ ಕಾಣ್ತೀವಿ. ಆ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಒಂದು ಹುಣ್ಣಿಮೆಯ ದಿನವನ್ನು ಬಿಸಿಲು ಸರಿದು ಮೋಡದ ಮೂಲಕ ಹೊಸ ಚಿಗರನ್ನು ಈ ಪರಿಸರದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇಂಥ ಒಂದು ಸಮಯದಲ್ಲಿ, ಇಂಥ ಒಂದು ವಾತಾವರಣದಲ್ಲಿ ಜ್ಞಾನದ ಸಂಪಾದನೆಗೆ ಇದು ಒಂದು ಅತ್ಯಂತ ವಿಶೇಷವಾದ ದಿನ ಅಂತೇಳಿ ನಾವು ಕಾಣಬಹುದು. ಅದರಲ್ಲೂ ಈ ಆಧ್ಯಾತ್ಮದ ಸಾಧನೆಯತ್ತ ಸಾಗ್ತಾ ಇರೋರಿಗೆ ಇದೊಂದು ವಿಶೇಷವಾದ ಮತ್ತು ಶುಭವಾದ ದಿನ ಅಂತೇಳಿ ನಾವು ನೋಡ್ಬೋದು. ಹಾಗಾದರೆ ಇಂಪಾರ್ಟೆನ್ಸ್ ಆಫ್ ಗುರು ಪೂರ್ಣಿಮಾ ಅನ್ನೋದು ನಾವು ನೋಡೋದಾದ್ರೆ, ಆಷಾಢ ಮಾಸದಲ್ಲಿ ಆಷಾಢ ತಿಂಗಳಲ್ಲಿ ಆಚರಿಸಲಾಗುವಂಥ ಈ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆ ಅಂತೇಳಿ ನಾವು ಕರಿತೀವಿ. ತಮಿಳುನಾಡಲ್ಲಿ ಇದನ್ನು ಜ್ಯೇಷ್ಠ ಮಾಸದಲ್ಲಿ ಸಹಿತ ವ್ಯಾಸ ಹುಣ್ಣಿಮೆಯನ್ನು ಆಚರಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ವೇದ ವಿದ್ಯೆಯು ಶ್ರೀಮನ್ನಾರಾಯಣದಿಂದ ಬಂದು ಆ ಒಂದು ವಿದ್ಯೆ ತನ್ನ ಶಿಷ್ಯರಾದಂಥ ಚತುರ್ಮುಖ ಬ್ರಹ್ಮನಿಂದ ವಶಿಷ್ಠರು, ವಶಿಷ್ಠರಿಂದ ಶಕ್ತಿ ಮಹರ್ಷಿಗಳು, ಶಕ್ತಿ ಮಹರ್ಷಿಯಿಂದ ಪರಾಶರರು, ಪರಾಶರರಿಂದ ಕೃಷ್ಣ ದ್ವೈಪಾಯನರು, ಪರಾಶರರಿಂದ ಅಖಂಡವಾದ ಅಗಾಧವಾದ ವೇದ ವಿದ್ಯೆ ಕೃಷ್ಣ ದ್ವೈಪಾಯನವರಿಗೆ ತಮ್ಮ ಗುರುಗಳಿಂದ ಹರಿದು ಬಂತು. ಕೃಷ್ಣ ದ್ವೈಪಾಯನವರು ಇಷ್ಟೆಲ್ಲ ವೇದ ಸಾರ ಮಂತ್ರಗಳನ್ನು ನನ್ನ ಮುಂದಿನ ಪೀಳಿಗೆ, ನನ್ನ ಶಿಷ್ಯವರ್ಗಕ್ಕೆ ಅದು ಮನನದಲ್ಲಿ ಇಟ್ಟುಕೊಳ್ಳಲು ಸ್ವಲ್ಪ ಧಾರಣ ಶಕ್ತಿ ಕುಗ್ಗಬಹುದು ಎಂಬ ಒಂದು ಮುಂದಾಲೋಚನೆಯಿಂದ ಆ ಒಂದು ವೇದಗಳನ್ನು 4 ಭಾಗಗಳಾಗಿ ತನ್ನ ಶಿಷ್ಯವರ್ಗಕ್ಕೆ ಅದನ್ನು ಧಾರೆ ಎರೆದಿದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ಒಂದು ನೆನಪಿನ ಶಕ್ತಿ ಎಷ್ಟು ಇದೆ ಅಂದರೆ, ಕೇವಲ ನಮ್ಮ ಒಂದು 2 ಮೊಬೈಲ್ ನಂಬರ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಸಹಿತ ನಾವು ನೋಡಬೇಕಂದ್ರೆ ಮೊಬೈಲ್ ನೋಡಿಕೊಂಡೇ ಹೇಳಬೇಕಾಗ್ತದೆ. ಸೊ ಇಷ್ಟೊಂದು ಅಖಂಡವಾದ ವೇದ ವಿದ್ಯೆ ನನ್ನ ಶಿಷ್ಯವರ್ಗಕ್ಕೆ ಅದನ್ನು ಧಾರಣದಲ್ಲಿ ಇಟ್ಟುಕೊಳ್ಳಲು ತ್ರಾಸ ಆಗಬಹುದು ಎಂಬ ಒಂದು ಮುಂದಾಲೋಚನೆಯಿಂದ ಆ ವೇದದ ಸಾರಗಳನ್ನೆಲ್ಲ 4 ಭಾಗಗಳಾಗಿ ಮಾಡಿ ಒಂದು ಭಾಗವನ್ನು ತನ್ನ ಶಿಷ್ಯನಾದ ಪೈಲಾನ್ ವರೆಗೆ ಧಾರೆ ಇರೋದು. ನಿನ್ನ ಪರಂಪರೆಯಲ್ಲಿ ಬರ್ತಕ್ಕಂಥ ಶಿಷ್ಯವರ್ಗಕ್ಕೆ ಈ ವಿದ್ಯೆಯನ್ನು, ಈ ವೇದಗಳನ್ನು ಕಲಿಸು. ಅದನ್ನೇ ನಾವು ಋಗ್ವೇದ ಅಂತೇಳಿ ನಾವು ಕರಿತೀವಿ. ಇನ್ನು 2ನೇದಾಗಿ ವೈಶಂಪಾಯನನಿಗೆ ಯಜುರ್ವೇದ ಸಾರವನ್ನು ಅವರು ಕೊಡುಗೆಯಾಗಿ ನೀಡಿದರು. ಜೊತೆಗೆ ಜೈಮಿನಿ ಮಹರ್ಷಿಗಳು ಅವರಿಗೆ ನಿನ್ನ ಪರಂಪರೆಯದವರಿಗೆ ಸಾಮವೇದದ ಸಾರವನ್ನು ತಿಳಿಸು, ಶಿಷ್ಯ ಪರಂಪರೆಗೆ ಆ ಒಂದು ವೇದವನ್ನು ಹರಿಸು ಅಂಥೇಳಿ ಗುರುಗಳು ತಮ್ಮ ಶಿಷ್ಯವರ್ಗಕ್ಕೆ ಆದೇಶವನ್ನು. ಜೊತೆಗೆ ಕೊನೆಯದಾಗಿ ಸುಮಂಕ ಅಂದರೆ ಅಥವರ್ಣ ವೇದ. ಈ ರೀತಿಯ ಅಖಂಡವಾದಂಥ ವೇದ ಸಾರಗಳನ್ನೆಲ್ಲ ವಿಭಜಿಸಿ ತನ್ನ ಒಂದು 4 ಶಿಷ್ಯ ಮುಖಾಂತರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥವರ್ಣ ವೇದ ಅಂತ ಹೇಳಿ ಅದನ್ನು ವೇದದ ಸಾರಗಳನ್ನು ತನ್ನ ಶಿಷ್ಯ ಪರಂಪರೆಯ ಮೂಲಕ ಸಮಾಜ ಅಂದರೆ ಮನುಕುಲಕ್ಕೆ ನೀಡಿದಂಥ ಕೃಷ್ಣ ದ್ವೈಪಾಯನ ಅಂದರೆ ವೇದವ್ಯಾಸರು ಮನುಕುಲಕ್ಕೆ ನೀಡಿದ ಜ್ಞಾನದ ಫಲವಾಗಿ ಅವರ ಜನನ ಆ ಒಂದು ಆಷಾಢ ಮಾಸದ ಹುಣ್ಣಿಮೆ ವಿಶೇಷವಾದ ದಿನದ ಅಂಗವಾಗಿ ಇದನ್ನು ನಾವು ವ್ಯಾಸ ಹುಣ್ಣಿಮೆ ಸಹ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಗುರು ಪೂರ್ಣಿಮೆಯ ದಿನ ಗುರು ಪೂಜಾ ವಿಧಿವಿಧಾನಗಳು ಏನು, ಅದು ನಾವು ಏನು ಮಾಡಬೇಕು ಅನ್ನೋದು ಮುಂದೆ ಬರ್ತದೆ. ಸ್ನಾನಾದ ನಿತ್ಯ ಕರ್ಮಗಳನ್ನು ನಮ್ಮ ವಿಷಯ ಗುರು ಪರಂಪರಾ ಸಿದ್ಧಾರ್ಥಂ ವ್ಯಾಸ ಪೂಜಾಂ ಕರಿಷ್ಯೆ ಎಂದು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಶುಭ್ರವಾದ ವಸ್ತ್ರವನ್ನು ಹಾಸಿ ಅದರ ಮೇಲೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಮತ್ತು ಉತ್ತರದಿಂದ ದಕ್ಷಿಣದ ಕಡೆಗೆ ಗಂಧದಿಂದ 12 ರೇಖೆಗಳನ್ನು ಎಳಿತಾರೆ. ಇದೇ ವ್ಯಾಸಪೀಠ. ಅನಂತರ ಬ್ರಹ್ಮ, ಪರಾತ್ಪರ ಶಕ್ತಿ, ವ್ಯಾಸ, ಸುಖದೇವ, ಗೌಡಪಾದ, ಗೋವಿಂದ ಸ್ವಾಮಿ, ಶಂಕರಾಚಾರ್ಯರನ್ನ ಈ ವ್ಯಾಸಪೀಠದ ಮೇಲೆ ಆಹ್ವಾನ ಮಾಡಿ ಅವರಿಗೆ ಷೋಡೋಪಚಾರ ಪೂಜೆಯನ್ನು ಮಾಡ್ತಾರೆ. ಈ ದಿನ ದೀಕ್ಷಾಗುರು ಹಾಗೂ ತಂದೆ ತಾಯಿಯರನ್ನು ಸಹಿತ ಪೂಜೆ ಮಾಡೋದನ್ನು ನಾವು ಪದ್ಧತಿಯಾಗಿ ರೂಢ ಇಟ್ಕೊಂಡಿದ್ದೀವಿ. ಹಾಗಾದರೆ ಗುರು ಪೂರ್ಣಿಮೆ ದಿನದ ಮುಹೂರ್ತ ಏನು?
ಅದರ ಒಂದು ಟೈಮಿಂಗ್ಸ್ ಏನು ಅನ್ನೋದು ನಾವು ನೋಡೋದಾದರೆ, ಗುರು ಪೂರ್ಣಿಮೆಯ ತಿಥಿ 23 ಜುಲೈ 2021 10:43 ಆರಂಭವಾಗಿ ಅದು 24 ಬೆಳಗ್ಗೆ 8:06 ಇರ್ತದೆ. ಸೊ ಗುರು ಪೂರ್ಣಿಮೆಯ ದಿನ ಅಂತೇಳಿ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಅದನ್ನು ಹೋರಾ ಮೇಲೆ ನಾವು ಕನ್ಸಿಡರ್ ಮಾಡಿದ್ರೆ 24ನೇ ತಾರೀಕಿನ ದಿನ ಗುರು ಪೂರ್ಣಿಮೆಯ ದಿನ ಅಂತೇಳಿ ನಾವು ಆಚರಿಸ್ತೀವಿ. ಈಸ್ ದೇರ್ ಎನಿ ರಿಲೇಷನ್ ಬಿಟ್ವೀನ್ ಗುರು ಪೂರ್ಣಿಮಾ ಆ್ಯಂಡ್ ಅಸ್ಟ್ರಾಲಜಿ? ಯಾವಾಗ ನಾವು ಬರ್ತ್ ಚಾರ್ಟ್, ನೇಟಲ್ ಚಾರ್ಟ್, ಹಾರೋಸ್ಕೋಪ್, ಜಾತಕ, ಕುಂಡಲಿ ಅಂತ ಅಧ್ಯಯನ ಕೇಳಲು ಮುಂದಾಗ್ತೀವಿ, ಅವಾಗ ಕೆಲವಷ್ಟು ನಮ್ಮ ಸುತ್ತಮುತ್ತಲಿರುವಂಥ ಮೇಧಾವಿಗಳು, ಪಂಡಿತರು ಇದೊಂದು ಗಿಣಿಶಾಸ್ತ್ರ, ಇದರಲ್ಲೇನಿದೆ ದೊಡ್ಡ ಬ್ರಹ್ಮಾಂಡ ಅಂಥೇಳಿ ವ್ಯಂಗ್ಯ ಮಾಡೋದು ಸಹಜ. ಆದರೆ ಅವ್ರಿಗೆ ಗೊತ್ತಿಲ್ಲ, ಈ ಒಂದು ಸಣ್ಣ ಚಾಟ್ನಲ್ಲಿ ಬ್ರಹ್ಮಾಂಡ ಅಲ್ಲ, ಬ್ರಹ್ಮಾಂಡಕ್ಕಿಂತ ಮಿಗಿಲಾದದ್ದೇ ಇದೆ ಅಂತ. ಹೌದು, ಇದು ಗಿಣಿಶಾಸ್ತ್ರನೇ. ಕಾರಣ ಪ್ರಕೃತಿಯಲ್ಲಿ ಆಗು ಹೋಗುವಂಥ ಬದಲಾವಣೆಗಳು, ಭೂಕಂಪ, ಪ್ರಳಯ ಮುನ್ಸೂಚನೆಗಳು ಮೊದಲು ಅರಿವಿಗೆ ಬರ್ತಕ್ಕಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಹೊರತು ನಮ್ಮಂಥ ಮೇಧಾವಿ ಪಂಡಿತರಿಗಲ್ಲ. ಹಾರೋಸ್ಕೋಪ್ ಈಸ್ ಲೈಕ್ ಅ ಬ್ಲೂ ಪ್ರಿಂಟ್, ಅ ಮಿರರ್ ಆರ್ ಅ ಕಂಟ್ರೋಲ್ ಬೋರ್ಡ್ ಆಫ್ ಅವರ್ ಲೈಫ್. ಇದೊಂದು ಗೂಢವಿದ್ಯೆ, ಆಕಲ್ಟ್ ಸೈನ್ಸ್. ನಮ್ಮ ಪೂರ್ವಜಕರು ಎಷ್ಟೋ ಮೇಧಾವಿಗಳಾಗಿದ್ದರು ಅಂದರೆ ಆ ವೇದದ ಸಾರಗಳನ್ನು, ಭೂಮಂಡಲದ ರಹಸ್ಯಗಳನ್ನು ಈ ಕೇವಲ ಒಂದು ಸಣ್ಣ ಚಾರ್ಟ್ನಲ್ಲಿ ಡಿಕೋಡಿಂಗ್ ಸ್ಟೈಲ್ನಲ್ಲಿ ಚಿಪ್ ಕಾರ್ಡ್ ಮೂಲಕ ಅದನ್ನು ಜಾತಕದಲ್ಲಿ 12 ಮನೆಗಳ ಮೂಲಕ ಅದನ್ನು ವಿವರಿಸ್ತಾರೆ. ಅವರ ಒಂದು ಡಿಕೋಡಿಂಗ್ ಸ್ಟೈಲನ್ನು ನಾವು ಅರ್ಥ ಆಗದಿದ್ದ ಮಾತ್ರಕ್ಕೆ ಅದೊಂದು ಗಿಣಿಶಾಸ್ತ್ರ, ಅದೊಂದು ಇದರಲ್ಲಿ ಏನಿದೆ ಬ್ರಹ್ಮಾಂಡ ಅನ್ನೋದು ತಪ್ಪಾಗ್ತದೆ. ಆ ಮಟ್ಟಕ್ಕೆ ನಾವು ಬೆಳೆದು ಅದನ್ನು ಅರ್ಥೈಸಿಕೊಳ್ಳಬೇಕಾಗೋದು ಅತಿ ಮುಖ್ಯ ಅಂತೇಳಿ ನಾವು ಇಲ್ಲಿ ನೋಡ್ಬೋದು. ಇನ್ನು ಚೈತ್ರ ಮಾಸದಗಳನ್ನು ನಾವು ನೋಡೋದಾದರೆ, ಈ ಒಂದು ಜಾತಕವನ್ನು ನಾವು ತೆಗೆದುಕೊಂಡಾಗ ಈ ಒಂದು ಜಾತಕದಲ್ಲಿ 12 ಮನೆಗಳಲ್ಲಿ ಇರ್ತವೆ. ಈ ಜಾತಕದಲ್ಲಿ ಏರಿಯಸ್, ಟೌರಸ್, ಜಮಿನಿ, ಕ್ಯಾನ್ಸರ್, ಲಿಯೋ, ವರ್ಗೋ, ಲಿಬ್ರಾ, ಸ್ಕಾರ್ಪಿಯೋ, ಸೈಟೇರಿಯಸ್, ಕ್ಯಾಪ್ರಿಕಾನ್, ವರಿಯಸ್ ಅಂಡ್ ಪರ್ಸಿಸ್ ಎಂಬ 12 ಮನೆಗಳನ್ನು ವಿವರಿಸಿದ್ದಾರೆ. ಈ ಜಾತಕದ ಮೂಲಕ ಚಂದ್ರ ಹಾಗೂ ಸೂರ್ಯರು ಯಾವ ರೀತಿ ಬದಲಾವಣೆ ಆಗ್ತಾರೆ, ಅದು ಈ ಒಂದು ವಾತಾವರಣದಲ್ಲಿ ಯಾವ ರೀತಿಯ ಅಮಾವಾಸ್ಯೆ ಹುಣ್ಣಿಮೆಗಳು ಬರ್ತವ ಅನ್ನೋದನ್ನು ನಾವು ನೋಡೋದಾದರೆ, ಈ ಒಂದು ಜಾತಕದಲ್ಲಿ ನಾವು 12 ಮನೆಗಳನ್ನು ನಾವು ನೋಡ್ತೀವಿ, 12 ಡಿವಿಷನ್ಗಳನ್ನು ನಾವು ನೋಡ್ತೀವಿ. ಅದು ಏರಿಯಸ್ದಿಂದ ಸ್ಟಾರ್ಟ್ ಆಗಿ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಎಂಬ 12 ಭಾಗಗಳ ಮುಖಾಂತರ ನಾವು 12 ಹುಣ್ಣಿಮೆಗಳನ್ನು ಸಹಿತ ನಾವು ನೋಡ್ತೀವಿ. ಚೈತ್ರ ಮಾಸದಲ್ಲಿ ನಾವು ಏನು ಜನವರಿ, ಫೆಬ್ರವರಿ ಅಂಥೇಳಿ ಗುಣಾಮಿ ಶಿಕ್ಷಣವನ್ನು ಕಲಿತಿದ್ದೀವಿ, ನಮ್ಮ ಸನಾತನ ಧರ್ಮದಲ್ಲಿ ನೋಡೋದಾದ್ರೆ ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ತಿಂಗಳ, ಆಷಾಢ ತಿಂಗಳ, ಶ್ರಾವಣ ತಿಂಗಳ, ಭಾದ್ರಪದ ತಿಂಗಳ, ಅಶ್ವಯುಧ, ಕಾರ್ತಿಕ, ಮಾರ್ಗಶಿರ, ಮಾಘ, ಫಾಲ್ಗುಣ ಅಂಥೇಳಿ ನಾವು 12 ಮಾಸಗಳನ್ನು ನಾವು ನೋಡ್ತೀವಿ. ಚೈತ್ರ ಮಾಸದಲ್ಲಿ ಆ ತಿಂಗಳಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯನ್ನು ನಾವು ಚಿತ್ತ ಪೂರ್ಣಿಮಾ ಅಂತೇಳಿ ಕರಿತೀವಿ. ನಂತರ ವೈಶಾಖ ಪೂರ್ಣಿಮೆಯ ದಿನದಂದು ಬರುವಂಥ ಹುಣ್ಣಿಮೆಯನ್ನು ನಾವು ಬುದ್ಧ ಪೂರ್ಣಿಮೆ ಅಂತೇಳಿ ಕರಿತೀವಿ. ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಪೂರ್ಣಿಮೆಯನ್ನು ಕಾರ ಹುಣ್ಣಿಮೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಷಾಢ ಮಾಸಕ್ಕೆ ಚಂದ್ರ ಬಂದಾಗ ಅದನ್ನು ನಾವು ಆಷಾಢ ಹುಣ್ಣಿಮೆ, ಗುರು ಪೂರ್ಣಿಮೆ ಅಂತೇಳಿ ನಾವು ಕರಿತೀವಿ. ಇನ್ನು ಶ್ರಾವಣಕ್ಕೆ ಬಂದಾಗ ನೆಕ್ಸ್ಟ್ ಬರುವ ಅಂದರೆ ನೆಕ್ಸ್ಟ್ ಮಾಸ, ನೆಕ್ಸ್ಟ್ ತಿಂಗಳು ನಾವು ಶ್ರಾವಣ ಮಾಸ ಅಂತೇಳಿ ಕನ್ಸಿಡರ್ ಮಾಡಿದಾಗ ಆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯನ್ನು ನಾವು ನೂಲು ಹುಣ್ಣಿಮೆ, ಅದರ ನಂತರ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯನ್ನು ನಾವು ಶೀಗಿ ಹುಣ್ಣಿಮೆ, ನಂತರ ಕಾರ್ತಿಕ ಮಾಸಕದಲ್ಲಿ ಬರುವಂಥ ಹುಣ್ಣಿಮೆಯನ್ನು ಗೌರಿ ಹುಣ್ಣಿಮೆ, ಮಾರ್ಗಶಿರ ಪೂರ್ಣಿಮೆದತ್ತ ಬರುವಂಥ ಹುಣ್ಣಿಮೆಯನ್ನು ನಾವು ಶ್ರೀ ಗುರು ದತ್ತ ದೇವರ ಜಯಂತಿ ಅಂತೇಳಿ ಆಚರಿಸ್ತೀವಿ. ಇನ್ನು ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯನ್ನು ಬಣದ ಹುಣ್ಣಿಮೆ, ನಂತರ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯನ್ನು ಭರತ ಹುಣ್ಣಿಮೆ, ಫಾಲ್ಗುಣ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯನ್ನು ನಾವು ಹೋಳಿ ಹುಣ್ಣಿಮೆ ಅಂಥೇಳಿ ಆಚರಿಸ್ತೀವಿ. ಈ ರೀತಿ ಚಂದ್ರ ಯಾವ್ಯಾವ ಮಾಸದಲ್ಲಿ ಬರ್ತಾನೋ ಅವಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹಿಯರ್
In this horoscope, when we look at astrologically, see here, God and Guru, the both are very necessity to lead a life. Guru shows a route to reach the God. Guru Purnima, in the name itself says, Guru itself, Guru Karaka. Purnima means full moon. When the sun and moon are in 180 degree, the ellipse, Grahana happened. So here, Guru represents growth. Moon represents full moon. It shows our mind. In Sanskrit sloka, there is one sloka, Chandrama Manasodata. Moon indicates our mind. Here sun represents our outer body, Atma. These three planets, Jupiter, Moon and Sun. When Guru Purnima, these all three planets, Guru, Jupiter, Moon and Sun, on that particular same day, come together in the same line. Take down some previous Guru Purnima date, July 19, 2016, and in 2017, July 9th is Guru Purnima, 2018 July 27 Guru Purnima, and 16th 2019 Guru Purnima, and present 2021 July 24th Guru Purnima, and previous year 2020 July 5th Guru Purnima, and next coming in 2022 July 13th will Guru Purnima. When we consider the same particular dates horoscope, we have seen they all three planets, Jupiter, Moon and Sun, come together in the same line. When Sun and Moon in a 180 degree, then become eclipse. Grahana ಉಂಟಾಗ್ತದೆ. ಅಂದ್ರೆ ಪೂರ್ಣಿಮಾ, ಅಮಾವಾಸ್ಯೆ ಹುಣ್ಣಿಮೆಯು ಸಹಿತ ನಾವು ಗ್ರಹಣ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. But when Jupiter, Sun and Moon comes in a particular same line, then we consider it is a Guru Purnima. In Ashada Masa, Sun in a Gemini signs. ಮಿಥುನ ರಾಶಿಯಲ್ಲಿ ರವಿ ಇರ್ತಾನೆ. ಯಾವಾಗ ಮಿಥುನ ರಾಶಿಯಲ್ಲಿ ರವಿ ಬರ್ತಾನ ಅವಾಗ ನಾವು ಅದನ್ನು ಆಷಾಢ ಮಾಸ ಅಂತ ಹೇಳ್ತೀವಿ. ಆ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯನ್ನು ನಾವು ಗುರು ಪೂರ್ಣಿಮೆ ಅಂತ ಹೇಳಿ ಕರಿತೀವಿ. So, sun when comes in a Gemini sign, sun loses his power. ಆತ್ಮ ಅನ್ನೋದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಪ್ರಾರಂಭ ಆಗ್ತದೆ. ಸನ್ ಇನ್ ಅ ಜೆಮಿನಿ ಸೈನ್, ಸನ್ ಫಾರ್ ಸನ್ ಇಟ್ ಈಸ್ ಅ ಲಾಸ್ಟ್ ಬಸ್ ಸ್ಟಾಪ್. ವೆನ್ ಸನ್ ಗೋಸ್ ಟು ದಕ್ಷಿಣಾಯನ, going to darkness, sun has no power. Then pray your Guru to lead, to reach your destiny. So take support of Jupiter. So, sun no power, then pray for Guru to lead a life. Half of the year, 6 months, Uttarayana and Dakshinayana we find in a horoscope. In Uttarayana, we celebrate many auspicious ceremonies, occasions, marriage, etc. But in the Dakshinayana, it's a black period. We consider it is a black period. We don't celebrate any auspicious occasions and ceremonies in the Dakshinayana. So here we understand in a Dakshinayana, sun enters to Gemini, it's the last phase of Uttarayana. So when a darkness is come in our life, we take a support of Jupiter and to increase sun and moon, Atma Karaka and Manasa Karaka. So sun and moon will take support of Jupiter to reach a destiny. So it is the meaning of Guru Purnima. Guru will give you something clue, then you have to watch yourself.
He only gives a chance to reach a God, but he will not walk with you. See here, there are so many students, so he not have a much time to teach. Jataka, I mean horoscope, the sun, moon, Jupiter are in a good place, the person will become a good teacher and good gurus. ಈ ಶಿಕ್ಷಕ ಸ್ಥಾನದ ಮಹತ್ವವನ್ನು ನಾವು ನೋಡೋದಾದ್ರೆ, ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸನಾತನ ಅನೇಕ ಋಷಿ ಮುನಿಗಳು ಈ ಪರಿಸರದಿಂದ ಅನೇಕ ವಿದ್ಯೆಗಳನ್ನು ಕಲಿತು ಅದನ್ನು ತಮ್ಮ ಶಿಷ್ಯ ವರ್ಗಕ್ಕೆ ಸಾರ್ಥ ಸಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ ಅನ್ನೋ ಒಂದೆರಡು ಸಾಲುಗಳು ನನಗೆ ನೆನಪಿಗೆ ಬರ್ತದೆ. ಇಲ್ಲಿ ನಾವು ನೋಡ್ಬೋದು, ಮರ ತನ್ನ ಫಲವನ್ನು ತಾನೇ ಅದನ್ನು ತಿನ್ನೋದಿಲ್ಲ, ಅದು ಇತರರಿಗೆ ನೀಡ್ತದೆ. ಹಾಗೆ ನದಿಯ ನೀರು ಸಹ ತನ್ನ ಸ್ವಂತಕ್ಕೆ ಅದು ಉಪಯೋಗಿಸಿಲ್ಲ. ಪ್ರಾಣಿ, ಪಶು, ಪಕ್ಷಿ ನಮ್ಮಂಥ ಮನುಕುಲಕ್ಕೆ ಅದು ಆಹಾರ ಆಗಿ ಉಪಯೋಗಕ್ಕೆ ಬರ್ತದೆ. ಹಿಂಗೆ ಈ ಪರಿಸರದಿಂದ ಕಲಿತಕ್ಕಂಥ ಸಮರ್ಪಣಾ ಮನೋಭಾವನೆಯನ್ನು ಗುರುತಿಸಿ ಅದನ್ನು ಪಾಠವಾಗಿ ಕಲಿತಂಥ ನಮ್ಮ ಋಷಿ ಮುನಿಗಳು, ನಮ್ಮ ಪೂರ್ವಜರು ಕಾಡಿನಲ್ಲಿ ಸ್ವತಪಸ್ಸಿನ ಮೂಲಕ ಸಮರ್ಪಣಾ ಮನೋಭಾವನೆಯನ್ನು ಪರಿಸರದಿಂದ ಪಡೆದು ನಮ್ಮಂಥ ಶಿಷ್ಯ ವರ್ಗಕ್ಕೆ ಹೇಳಿ ಕೊಟ್ಟು ಅದನ್ನು ವೇದಗಳಲ್ಲಿ ಮುಖಾಂತರ ಶಿಷ್ಯ ವರ್ಗಕ್ಕೆ ಅದನ್ನು ದಯಪಾಲಿಸಿದ್ದಾರೆ ಅನ್ನೋದನ್ನು ನಾವು ನೋಡಬಹುದು. ಯಾವಾಗ ಈ ಸಮರ್ಪಣಾ ಮನೋಭಾವನೆಯನ್ನು ನಮ್ಮ ಪೂರ್ವಜರು ತಮ್ಮ ಕಠಿಣ ಪರಿಶ್ರಮದಿಂದ ಕಂಡುಕೊಂಡು, ಇದು ನಾನು ಕಂಡು ಹಿಡಿದಿದ್ದು, ಇದು ನಂದು ಅಂಥೇಳಿ ಅದನ್ನು ಮುಚ್ಚಿಡಲಿಲ್ಲ. ಅದಕ್ಕೆ ಬೇಕಾಗಿರುವಂಥ ಪೇಟೆಂಟನ್ನು ಸಹಿತ ಮಾಡಲಿಲ್ಲ. ಇಂಥ ಒಂದು ಸಮರ್ಪಣಾ ಮನೋಭಾವ, ಸಮರ್ಪಣಾ ವ್ಯಕ್ತಿತ್ವವನ್ನು ನಮ್ಮ ಹಿಂದಿನ ಪೂರ್ವಜಕರಿಂದ ಆ ಗುರು ತನ್ನ ಶಿಷ್ಯ ವರ್ಗಕ್ಕೆ ಎಷ್ಟೆಲ್ಲ ಕೊಡುಗೆಯನ್ನು ನೀಡ್ತಾ ಇದ್ರು ಅನ್ನೋದನ್ನು ನಾವು ನೋಡ್ತೀವಿ. ಒಂದು ಗುರುಕುಲ ಶಿಕ್ಷಣ ಪದ್ಧತಿ, ಗುರು ಶಿಷ್ಯ ಪರಂಪರೆಯನ್ನು ಮರೆತು ಸಾಗುತ್ತಿರುವಂಥ ನಮಗೆ ಇಂಥ ಒಂದು ಸಮರ್ಪಣಾ ಮನೋಭಾವ ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ ಬದುಕುವಂಥ ಸಂಸ್ಕಾರ ಬರಲು ಸಾಧ್ಯನಾ ಅನ್ನೋದು ನಾವು ನೋಡಬೇಕಾಗ್ತದೆ.